ಗೈಸ್ ಯಾರ್ಯಾರು ಬಿ ಆರ್ ಬಿ ಮೂವಿ ನಿಂತೋಯ್ತು ಅಂತ ಹೇಳ್ತಾ ಇದ್ರೋ ಅವ್ರಿಗೆಲ್ಲ ಆನ್ಸರ್ ಕೊಡಬೇಕು ಅಂತಾನೆ ಬಿ ಆರ್ ಬಿ ಟೀಮಿಂದ ಶೂಟ್ ರೀಸ್ಟಾರ್ಟ್ ಆಗುತ್ತೆ ಅಂತ ಅಪ್ಡೇಟ್ ಬಂದಿದೆ. ಹಾಗೆ ಬಿ ಆರ್ ಬಿ ಮೂವಿಗೆ ಒಬ್ರು ಸೀನಿಯರ್ ಫೀಮೇಲ್ ಆಕ್ಟರ್ ಇನ್ನೊಬ್ರು ಮೇಲ್ ಆಕ್ಟರ್ ಜಾಯ್ನ್ ಆಗಿದ್ದಾರೆ. ಯಾರವರು, ಯಾವಾಗ ಬಿ ಆರ್ ಬಿ ಸಿನಿಮಾದ ಶೂಟಿಂಗ್ ತಿರ್ಗಾ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ 2000 ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಇನ್ನೂ 800 ಜನ ಸಬ್ಸ್ಕ್ರೈಬರ್ಸ್ ಬೇಕು. ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ಬಿ ಆರ್ ಬಿ ಇದೇ ಆಗಸ್ಟ್ 24 ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಆ ಅನೌನ್ಸ್ಮೆಂಟ್ ಪೋಸ್ಟರ್ನ ಡೀಟೇಲ್ ಆಗಿ ಅಬ್ಸರ್ವ್ ಮಾಡಿ. ಅನೂಪ್ ಭಂಡಾರಿ ಅವರು ಇಟ್ಕೊಂಡಿರೋ ಆಯುಧ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ಮೊದಲು ಬಿ ಆರ್ ಬಿಯಿಂದ ಬಂದಂಥ ಪ್ರೋಮೋ ನೋಡಿದಾಗ ಗೊತ್ತಾಗಿತ್ತು ಬಿ ಆರ್ ಬಿ ಮೂವಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗಿದೆ ಅಂತ. ಇಲ್ಲಿ ಅನೂಪ್ ಅವರು ಹಿಡಿದಿರೋ ಆಯುಧನ ನೋಡಿದಾಗ ಗೊತ್ತಾಗಿತ್ತು ಬ್ರಹ್ಮನ 4 ತಲೆ ಇದೆ ಅಂತ. ಮೊದಲು ಬರ್ತಿದ್ದ ಪೋಸ್ಟರಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇರೋ ಆಯುಧ ಜಾಸ್ತಿ ಕಾಣಿಸ್ತಿತ್ತು. ಅಂದರೆ ಟ್ವೀಟಲ್ಲಿ ಅವರೇ ಮೆನ್ಷನ್ ಮಾಡಿರೋ ಥರ ದಿಂಬಡಿ ಪೋರ್ಷನ್ಸ್ ಎಲ್ಲ ಮುಗ್ದಿದೆ ಆ್ಯಂಡ್ ಆ ದಿಂಬಡಿ ಪ್ರದೇಶ ಎಲ್ಲ ಸ್ನೋಯಿಂದ ಕವರ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಆ ಪೋರ್ಷನ್ಸಲ್ಲಿ ಈ ಆಯುಧ ಬರ್ಬೋದು. ಹಾಗೆಯೇ ಬಿ ಆರ್ ಬಿ ಅಂದರೆ ಬಿಲ್ಲ, ರಂಗ, ಭಾಷಾ. ಒಂದೊಂದು ಪ್ರದೇಶಕ್ಕೆ ಒಂದೊಂದು ಕ್ಯಾರೆಕ್ಟರ್ ಅನಿಸುತ್ತೆ. ಮೋಸ್ಟ್ಲಿ ಬಿಲ್ಲ ಕ್ಯಾರೆಕ್ಟರ್ ದಿಂಬಡಿ ಪೋರ್ಷನ್ಸ್ಗೆ, ಹಾಗೆ ರಂಗ ಕ್ಯಾರೆಕ್ಟರ್ ದ್ವಾರಕ ಪ್ರದೇಶಕ್ಕೆ, ಇನ್ನು ಭಾಷಾ ಕ್ಯಾರೆಕ್ಟರ್ ಡೆಸರ್ಟ್ ಪ್ರದೇಶಕ್ಕೆ ಅನಿಸುತ್ತೆ. ಈಗ 24 ಸ್ಟಾರ್ಟ್ ಆಗಬೇಕಾಗಿದ್ದ ಪೋರ್ಷನ್ಸ್ ಏನಿದೆ ಅದೆಲ್ಲ ಗ್ರೀನರಿ ಸೀನ್ಸಲ್ಲಿ ಶೂಟ್ ಆಗುತ್ತೆ. ಮೋಸ್ಟ್ಲಿ ಅದಕ್ಕೆ ಅನಿಸುತ್ತೆ ಬಿ ಆರ್ ಬಿ ಸಿನಿಮಾದ ಶೂಟಿಂಗ್ ಇಷ್ಟು ಡಿಲೇ ಆಗ್ತಾ ಇರೋದು. ಅನೂಪ್ ಅವರೇ ಹೇಳಿರೋ ಥರ ಈ ಸಿನಿಮಾ ಫ್ಯೂಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಫ್ಯೂಚರ್ ಅಂದಮೇಲೆ ಈಗಿರೋಂಥ ಪ್ಲೇಸ್ಗಿಂತ ಜಾಸ್ತಿನೇ ಅಪ್ಡೇಟ್ ಆಗಿರುತ್ತೆ. ಆ ಥರ ಸೆಟ್ನ ಕ್ರಿಯೇಟ್ ಮಾಡಬೇಕು ಅಂತಲೇ ಜಾಸ್ತಿ ಟೈಮ್ ತೊಗೊತಾರೆ ಅದು. ಈಗ ರೀಸೆಂಟಾಗಿ ಬಿ ಆರ್ ಬಿ ಸಿನಿಮಾಗೆ ವರ್ಕ್ ಮಾಡಿರೋ ಟೆಕ್ನಿಷಿಯನ್ ಒಬ್ಬರು ಇಂಟರ್ವ್ಯೂಲಿ ಸಿನಿಮಾ ಎಷ್ಟು ಕಂಪ್ಲೀಟ್ ಆಗಿದೆ ಹಾಗೆ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಅವ್ರು ಹೇಳಿರೋ ಥರ ಸಿನಿಮಾದ 40% ಶೂಟ್ ಕಂಪ್ಲೀಟ್ ಆಗಿದೆ. ಈ ವರ್ಷದ ಡಿಸೆಂಬರ್ಗೆ ಶೂಟಿಂಗ್ನ ಕಂಪ್ಲೀಟ್ ಮಾಡಿ 2027 ಎಂಡ್ಗೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಂತೆ. ನಾನು ಆಗಲೇ ಹೇಳ್ದಾಗೆ ಫೀಮೇಲ್ ಸೀನಿಯರ್ ಆ್ಯಕ್ಟರ್ ಒಬ್ಬರು ಬಿ ಆರ್ ಬಿಗೆ ಜಾಯ್ನ್ ಆಗಿದ್ದಾರೆ ಅಂತ. ಅವರೇ ಮಾಲಾಶ್ರೀ ಅವರು. ಅನೂಪ್ ಅವರು ಇವ್ರನ್ನ ಕ್ಯಾಸ್ಟ್ ಮಾಡಿದ್ದಾರೆ ಅಂದರೆ ಏನೋ ಮೇನ್ ರೋಲೇ ಇರ್ಬೋದು. ನೋಡೋಣ, ಟೀಸರ್ ಹಾಗೆ ಟ್ರೈಲರಲ್ಲಿ ಇವ್ರನ್ನ ಬಿಟ್ಕೊಡ್ಬೋದು. ಇನ್ನೊಬ್ರು ಯಂಗ್ ಆ್ಯಕ್ಟರ್ ಯಾರಂದರೆ ಅವರೇ ಜೆ ಕೆ. ಇವರ ಹೇರ್ ಸ್ಟೈಲ್ನ ಅಬ್ಸರ್ವ್ ಮಾಡಿ. ಅನೂಪ್ ಅವರ ಹೇರ್ ಸ್ಟೈಲ್ ಹಾಗೆ ಜೆ ಕೆ ಅವರ ಹೇರ್ ಸ್ಟೈಲ್ ಮ್ಯಾಚ್ ಆಗ್ತಾ ಇದೆ. ಏನಕ್ಕೆ ಅಂತ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನು ಅನೂಪ್ ಅವರು ಒಬ್ಬ ಟೆಕ್ನಿಷಿಯನ್ ಆಗಿ ಒಂದು ಮಾತಿಲ್ಲ. ಯಾಕಂದರೆ ವಿಕ್ರಾಂತ್ ರೋಣ ಸಿನಿಮಾದಲ್ಲೇ ಅವರ ವಿಷನ್ ಏನು, ಹಾಗೆ ಡೈರೆಕ್ಟರ್ ಆಗಿ ಸೆಟ್ನ ಯಾವ ಥರ ಪ್ಲ್ಯಾನ್ ಮಾಡ್ತಾರೆ ಅಂತ ನಮಗೆಲ್ಲ ಗೊತ್ತು. ಆದರೆ ವಿಕ್ರಾಂತ್ ರೋಣದ ಸ್ಕ್ರಿಪ್ಟು ರೊಟೀನ್ ಅನಿಸಿದ್ರಿಂದ ಜನಕ್ಕೆ ಹತ್ರ ಆಗೋದ್ರಲ್ಲಿ ಸೋಲ್ತು. ಏನಾದರೂ ಸ್ಕ್ರಿಪ್ಟ್ನ ಇನ್ನೂ ಟೈಮ್ ತೊಗೊಂಡು ಚೆನ್ನಾಗಿ ಬರ್ತಿದ್ದಿದ್ರೆ ಬೇರೆ ಇಂಡಸ್ಟ್ರಿಯವರು ಕೆ ಜಿ ಎಫ್ನ ಯಾವ ಥರ ಹೊಗಳುತ್ತಿದ್ರೋ ಅದೇ ಥರ ವಿಕ್ರಾಂತ್ ರೋಣನೂ ಹೊಗಳುತ್ತಿದ್ರು. ಮೋಸ್ಟ್ಲಿ ಬಿ ಆರ್ ಬಿಯಲ್ಲಿ ಆ ತಪ್ಪಾಗಲ್ಲ ಅನಿಸುತ್ತೆ. ಬಿ ಆರ್ ಬಿ ಸ್ಕ್ರಿಪ್ಟ್ ಮೇಕಿಂಗ್ ಅಂತಲೇ 6 ರಿಂದ 7 ವರ್ಷ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿದ್ದಾರೆ. ಹಾಗೆಯೇ ಕಿಚ್ಚ ಸುದೀಪ್ ಅಂತ ವರ್ಸಟೈಲ್ ಆ್ಯಕ್ಟರ್ನ ಯೂಸ್ ಮಾಡ್ಕೊಳಕ್ಕಂತಾನೆ ಈ ಸಲ ಸಿನಿಮಾದಲ್ಲಿ 3 ಶೇಡ್ಸ್ ಇದೆ. ನೋಡೋಣ ಯಾವ ಥರ ಬರುತ್ತೆ ಅಂತ. ಹಾಗೆ ಸೆಪ್ಟೆಂಬರ್ 2 ಸುದೀಪ್ ಅವರ ಬರ್ಡೇ ಇರೋದ್ರಿಂದ ಅಪ್ಡೇಟ್ ಬಂದರೂ ಬರ್ಬೋದು. ಅಪ್ಡೇಟ್ ಬಂದಾಗ ನಿಮಗೆ ಗೊತ್ತಾಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಡೇಟ್ ಬಂದಾಗ ನಾನೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.